ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹನಿ ಜೀವ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನೀವು ಮೆಂಬರ್ಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ವಿಡಿಯೋಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ಇವತ್ತು. ಏನಪ್ಪ ರೆಸಿಪಿ ಅಂತ ಹೇಳಿದ್ರೆ ಪಾಲಕ್ ಸೊಪ್ಪಿನ ಡ್ರೈ ಗೋಬಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಹೊಸ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಕೋಸು ಮತ್ತು ಪಾಲಕ್ ಸೊಪ್ಪು ಇತ್ತು, ಎರಡನ್ನು ಯೂಸ್ ಮಾಡಿ ಹೋಮ್ ಮೇಡ್ ರೆಸಿಪಿಯೊಂದಿಗೆ ಪಾಲಕ್ ಸೊಪ್ಪಿನ ಗೋಬಿ ಮಾಡೋಣ ಅಂತ ಇವತ್ತು ಬಂದಿದ್ದೇನೆ. ಪಾಲಕ್ ಸೊಪ್ಪು ಮತ್ತು ಹೂಕೋಸನ್ನ ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ನಾನು ಇಟ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಪಾಲಕ್ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಹೂಕೋಸನ್ನು ಅಷ್ಟೇ ಒಂದು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ಕ್ವಾಂಟಿಟಿನ ನೀವು ಯೂಸ್ ಮಾಡ್ಬೋದು. ನಾನು ಚೆನ್ನಾಗಿ ಪಾಲಕ್ ಸೊಪ್ಪನ್ನ ಕಟ್ ಮಾಡಿಕೊಂಡು ನೀರಲ್ಲಿ ವಾಶ್ ಮಾಡಿಕೊಂಡೆ. ಕಾಯಲಿಕ್ಕೆ ಗ್ಯಾಸಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಇಟ್ಟಿದ್ದೇನೆ. ಇದು ನೀರು ಕಾಯ್ತಾ ಇದೆ. ಸೊ ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋದನ್ನ ನೀರೊಳಗಡೆ ಹಾಕಿ ನಾನು ನೀಟಾಗಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಬೇಯಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ವಿಡಿಯೋಲಿ. ಆ ಪಾತ್ರೆಗೆ ಹಾಕಿ ನೀಟಾಗಿ ಸ್ವಲ್ಪ ನೀರು ಕುದಿ ಬರ್ತಾ ಇತ್ತು. ಆವಾಗ ನಾನು ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಪಾಲಕ್ ಸೊಪ್ಪೆಲ್ಲ ಬೆಂದು ನೀಟಾಗಿ ಆಗಬೇಕು. ಅದು ಸ್ವಲ್ಪ ಎರಡು ಕುದಿಯಷ್ಟು ಬಂದು ನೀಟಾಗಿ ಅದು ಪಾಲಕ್ ಸೊಪ್ಪೆಲ್ಲ ಬೇಯಬೇಕು. ಬೆಂದಾದಮೇಲೆ ನಾನು ಅದನ್ನು ಎಲ್ಲನೂ ತೊಗೊಂಡು ಒಂದು ಕಡೆ ಇಟ್ಕೊಂಡೆ. ಪಾಲಕ್ ಸೊಪ್ಪನ್ನೆಲ್ಲ ಮಸಾಲ ಪದಾರ್ಥ ಹೋಮ್ ಮೇಡೇ, ನಾನು ಹೊರಗಡೆಯಿಂದ ತರಿಸಿಲ್ಲ. ಮನೇಲಿ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಷ್ಟರಲ್ಲಿ ಅದು ರೆಡಿ ಮಾಡ್ಕೋತಾ ಇದ್ದೆ. ಎಲ್ಲನೂ ಕಟ್ ಮಾಡ್ಕೋತಾ ಇದೆ. ಇದು ಬೇಯೋ ಅಷ್ಟರಲ್ಲಿ ಇದು ಬೇಯ್ತು. ಒಂದು ಕಡೆ ಎತ್ತಿಟ್ಕೊಂಡು ನಾನು ಏನೇನು ರುಬ್ಬಕ್ಕೆ ಮಸಾಲ ಪದಾರ್ಥ ಬೇಕು ಎಲ್ಲನೂ ಎತ್ತಿಟ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ, ಹಸಿಶುಂಠಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಮೆಣಸಿ ಹಣ್ಣು ಯೂಸ್ ಮಾಡಿ, ತುಂಬ ಒಳ್ಳೆಯದು. ಬೇಡ ನಿಮಗೆ ಮೆಣಸಿ ಹಣ್ಣು ಬೇಡ ಅಂದರೆ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು, ಬಟ್ ನಾನು ಮೆಣಸಿ ಹಣ್ಣನ್ನ ಯೂಸ್ ಮಾಡ್ತಾ ಇದ್ದೀನಿ. ಶುಂಠಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಕಾಳು ಮೆಣಸು, ಬೇಕು ಅಂದರೆ ನೀವು ಜೀರಿಗೆ ಯೂಸ್ ಮಾಡ್ಬೋದು. ನಾನು ಸ್ಕಿಪ್ ಮಾಡಿದ್ದೀನಿ ಇಲ್ಲಿ. ನೀವು ಬೇಕು ಅಂದರೆ ಜೀರಿಗೆ ಯೂಸ್ ಮಾಡ್ಬೋದು. ಮತ್ತು ಕೊತ್ತಂಬರಿ ಕಾಳು ಅದನ್ನು ಕೂಡ ನಾನು ಯೂಸ್ ಮಾಡಿದ್ದೀನಿ. ಕೊತ್ತಂಬರಿ ಬೀಜ ಅಂತ ಹೇಳ್ತಾರೆ ಅದನ್ನು. ಇದು ಬೇಯಿಸಿರೋ ಪಾಲಕ್ ಸೊಪ್ಪನ್ನ ನೀಟಾಗಿ ನಾನು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಬೆಂದಿದೆ ಅಂತ. ಮತ್ತು ಬೆಳ್ಳುಳ್ಳಿನೂ ಕೂಡ ತೊಗೊಂಡಿದ್ದೀನಿ. ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಕೂಡ ನೀಟಾಗಿ ಆ್ಯಡ್ ಮಾಡಿಕೊಂಡು, ಬೆಳ್ಳುಳ್ಳಿನೂ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ. ನಿಮ್ಮ ಮನೆಗೆ ಕ್ವಾಂಟಿಟಿ ಎಷ್ಟು ಜನ ಇರ್ತಾರೆ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜನ ಇರೋದ್ರಿಂದ, ನನ್ನ ಒಂದು 4 ಮೆಂಬರ್ಸ್ ಇರೋದ್ರಿಂದ ನಮ್ಮ ಮನೆಯಲ್ಲಿ ನನಗೆ ಬೇಕಾದಷ್ಟು ಕ್ವಾಂಟಿಟಿನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂತ ಅಂದರೆ ಇದಕ್ಕೇ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಬೋದು. ನಾನು ಜೀರಿಗೆನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ, ಆ್ಯಡ್ ಮಾಡಿಲ್ಲ. ಎಲ್ಲನೂ ನೀಟಾಗಿ ಎತ್ತಿಟ್ಕೊಂಡು ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ನೀವು. ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಅಂತ ಮಿಕ್ಸಿ ಜಾರ್ಗೆ ಎಲ್ಲನೂ ಕೂಡ ಆ್ಯಡ್ ಮಾಡ್ತಾ ಇದ್ದೆ. ಇನ್ನೊಂದು ಕಡೆ ಪಾತ್ರೆಗೆ ನೀರು ಕುದ್ಲಿಕ್ಕೆ ಇಟ್ಟಿದೆ. ಈ ಕಡೆ ನಾನು ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀರು ಕುದಿಯೋಷ್ಟರಲ್ಲಿ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೆ. ನೋಡ್ತಾ ಇರ್ಬೋದು ನೀವು, ಎಲ್ಲನೂ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ನೀರು ಹಾಕಬೇಡಿ. ನೀರು ಹಾಕಿದ್ರೆ ಎಲ್ಲ ಫುಲ್ಲು ತೆಳ್ಳು ಆಗಿಬಿಡುತ್ತೆ. ನೀರೇನು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ಯಾಕಂದರೆ ಸೊಪ್ಪಲ್ಲಿ ನಾವು ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರಿರುತ್ತೆ. ಬೇಕಂತ ಅಂದರೆ ನೀವು ತುಂಬ ತೀರಾ ಗಟ್ಟಿ ಆಯಿತು ಅಂತ ಅಂದರೆ ಸ್ವಲ್ಪ ಮಾತ್ರ ನೀರು ಹಾಕ್ಕೊಳ್ಳಿ. ಆದಷ್ಟು ಗಟ್ಟಿಯಾಗೇ ರುಬ್ಕೊಳ್ಳಿ ಮಸಾಲೆನ. ಮತ್ತು ಗೋಬಿ ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ನೀರು ಅವಶ್ಯಕತೆ ಇರಲ್ಲ, ಯಾಕಂದರೆ ಇಲ್ಲಿ ಮಸಾಲೆ ಪದಾರ್ಥ ಇರುತ್ತಲ್ಲ ಅದೇ ಸ್ವಲ್ಪ ತೆಳು ಇರೋದ್ರಿಂದ ಅದು ಕೂಡ ಅದೇ ನೀಟಾಗಿ ಆಗುತ್ತೆ. ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ನೋಡ್ತಿರ್ಬೋದು ನಾನು ಎಲ್ಲನೂ ಹಾಕ್ಕೊಂಡು ಫೈನಲಿ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪುದೀನ ಸೊಪ್ಪನ್ನ ನಾನು ಸ್ವಲ್ಪನೇ ತೊಗೊಂಡಿದ್ದೆ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಕ್ಲೋಸ್ ಮಾಡಿ ನೀಟಾಗಿ ಮಿಕ್ಸಿನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ವಿಡಿಯೋಲಿ.
ಟೇಸ್ಟ್ ಅಂತೂ ಗೋಯ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಒಮ್ಮೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ನೀವೇ ಹೇಳ್ತೀರಾ ಟೇಸ್ಟ್ ಹೇಗಿತ್ತು ಅಂತ. ಮಕ್ಕಳು ಕೂಡ ಅಷ್ಟೇ ಪದೇ ಪದೇ ತಿನ್ನಬೇಕು ಅಂತ ಹೇಳ್ತಿರ್ತಾರೆ. ನೋಡಿ ಇಲ್ಲಿ ಮಿಕ್ಸಿಯಲ್ಲಿ ಯಾವ ಥರ ರುಬ್ಕೊಂಡಿದ್ದೀನಿ ನಾನು ಅಂತ ನೀವು ನೋಡ್ತಾ ಇರ್ಬೋದು. ಇದೇ ಥರ ನೀವು ಕೂಡ ಅಷ್ಟೇ ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಿ. ಎಲ್ಲನೂ ನೀಟಾಗಿ ರುಬ್ಕೊಂಡಾಗ ಈ ಥರ ಗ್ರೀನ್ ಕಲರ್ ಆಗುತ್ತೆ. ರುಬ್ಬಿಟ್ಕೊಂಡು ನಾನು ಒಂದು ಕಡೆ ಗ್ಯಾಸ್ಗೆ ಪಾತ್ರೆನ ಇಟ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಅದು ನೀರು ಕಾಯ್ತಾ ಇದೆ ಅಂತ ನೋಡೋಣ ಅಂತ ಹೋದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀರು ಕಾಯ್ತಾ ಇದೆ. ಈ ಪಾತ್ರೆಯಲ್ಲಿ ನೀರು ಕಾಯ್ತಾ ಇರೋದು ನೋಡ್ತಾ ಇರ್ಬೋದು ನೀವು. ಇದಕ್ಕೇನೆ ನಾನು ನೀಟಾಗಿ ಹೂಕೋಸನ್ನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಈ ಕಾಯ್ತಾ ಇರೋ ನೀರೊಳಗಡೆ ಹಾಕಿ ಬೇಯಿಸ್ಕೊತೀನಿ. ಯಾಕಂದರೆ ಮನೆಯಿಂದ ನೀವು ಹೊರ್ಗಡೆಯಿಂದ ತಂದಾಗ ಹೂಕೋಸಲ್ಲಿ ಕೆಲವೊಂದು ಹೂಕೋಸಲ್ಲಿ ಹುಳ ಇರುತ್ತೆ, ಮಕ್ಕಳೆಲ್ಲ ತಿಂತಾರೆ. ಅದರಿಂದ ಅದನ್ನು ಚೆನ್ನಾಗಿ ನೀಟಾಗಿ ಉಪ್ಪು ಹಾಕಿ ತಣ್ಣೀರಲ್ಲಿ ವಾಶ್ ಮಾಡಿ ಅದು ಅವಾಗ ಹುಳ ಇದ್ದರೆ ಏನಿದ್ರೂ ಅದು ಹೋಗುತ್ತೆ. ಮತ್ತು ನೀರಲ್ಲೂ ಅಷ್ಟೇ, ನೀವು ಬಿಸಿನೀರಲ್ಲಿ ಅದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡಾಗ ಅಲ್ಲಿ ಏನೇ ಇದ್ರೂ ನೀಟಾಗಿ ಎಲ್ಲರೂ ನೀಟಾಗಿ ವಾಶ್ ಆಗುತ್ತೆ ಅಂತ ಹೇಳಿ ನಾನು ಬಿಸಿನೀರಲ್ಲಿ ಹೂಕೋಸನ್ನ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀಟಾಗಿ ಬೇಯಿಸ್ಕೊಂಡು ಅದನ್ನೆಲ್ಲ ತೊಗೊಂಡು ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಒಂದು ಕಡೆ ನೀಟಾಗಿ ಬೇಯಿಸೋಣ ಅಂತ ಇಲ್ಲಿ ಹಾಕ್ತಾಯಿದ್ದೀನಿ ನೋಡ್ಬೋದು. ಬೆಂದ ನಂತರ ಅದನ್ನು ನಾನು ನೀಟಾಗಿ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಂಡು, ಮಕ್ಕಳಿಗೆ ನೀವು ನೋಡ್ಬೋದು ಕೆಲವೊಂದು ಸಲ ನೀವು ಔಟ್ ಸೈಡಲ್ಲಿ ಗೋಬಿನ ಕೊಡಿಸ್ತೀರಾ. ಎಷ್ಟು ಎಲ್ತಿನೋ ಅನ್ಎಲ್ತಿನೋ ನನಗೆ ಗೊತ್ತಿಲ್ಲ. ಮಕ್ಳಿಗಂತೂ ಹೊರ್ಗಡೆ ಗೋಬಿ ಆಗಿರ್ಬೋದು, ಮಸಾಲೆ ಪುರಿ ಆಗಿರ್ಬೋದು, ಇದು ಯಾವುದನ್ನೂ ಕೊಡಿಸ್ಬೇಡಿ. ಯಾಕಂದರೆ ಅವರು ನಮ್ಮ ಥರ ಮನೆಯಲ್ಲಿ ನೀಟಾಗಿ ಮಾಡೋ ಥರ ಮಾಡ್ತಾರಾ? ನಿಜ ನಾನು ನೋಡಿರೋ ಮಟ್ಟಿಗೆ ಅವರು ಅದೆಲ್ಲ ಕಟ್ ಮಾಡಿ ಹಂಗಂಗೆ ಹಾಕ್ಬಿಡ್ತಾರೆ ಅಂತ ಅನಿಸುತ್ತೆ. ನಾವು ಮನೆಯಲ್ಲೇ ಇಷ್ಟು ನೀಟಾಗಿ ಮಾಡಿಕೊಟ್ರೇ ಮಕ್ಕಳು ತಿನ್ನೋದು ಕಷ್ಟ. ಆದರೆ ಹೊರ್ಗಡೆ ಫುಡ್ನ ಇಷ್ಟಪಡ್ತಾರೆ. ಅದು ಟೇಸ್ಟಾಗಿರುತ್ತೋ ಏನೋ ಗೊತ್ತಿಲ್ಲ ಅವ್ರಿಗೆ. ಮನೇಲಿ ಇಷ್ಟು ಚೆನ್ನಾಗಿ ನಾವು ಎಲ್ತಿಯಾಗಿ ಮಾಡಿಕೊಡೋಣ ಮಕ್ಕಳಿಗೆ. ಆದಷ್ಟು ಅಮ್ಮಂದಿರು ಮನೆಯಲ್ಲಿ ಎಲ್ತಿ ಫುಡ್ನ ಮಾಡಿ ಔಟ್ಸೈಡ್ ಫುಡ್ನ ಮಕ್ಕಳಿಗೆ ಅವಾಯ್ಡ್ ಮಾಡಿ. ಏನೇ ಮಾಡಿದ್ರೂ ಮಸಾಲೆ ಪುರಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಈ ಗೋಬಿ ಆಗಿರ್ಬೋದು, ಮತ್ತು ಹಲವಾರು ತಿಂಡಿಗಳನ್ನ ಆಗಿರ್ಬೋದು ಮನೆಯಲ್ಲೇ ಹೆಲ್ತಿಯಾಗಿ ಮಾಡಿಕೊಡಿ. ಔಟ್ಸೈಡ್ ಫುಡ್ನ ಕೊಡಬೇಡಿ. ಅವರು ಯಾವ ಥರ ಎಣ್ಣೆಲಿ ಬೇಯಿಸಿರ್ತಾರೋ ಏನೋ ಗೊತ್ತಿರಲ್ಲ. ಸೊ ಅದರಿಂದ ನಾನು ನನ್ನ ಮಕ್ಕಳಿಗೆ ಆದಷ್ಟು ಮನೆಯಲ್ಲೇ ಹೋಮ್ ಮೇಡ್ ರೆಸಿಪಿಗಳನ್ನ ಟ್ರೈ ಮಾಡಿ ಹೊಸ ಹೊಸ ರೆಸಿಪಿಗಳನ್ನ ಕೊಡ್ತಾ ಇರ್ತೀನಿ. ತುಂಬ ಹೆಲ್ತಿ ಫುಡ್ನ ಕೊಡೋಕ್ಕೆ ಟ್ರೈ ಮಾಡಿ. ಮಕ್ಕಳಿಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮನೆಯಲ್ಲೇ ಆದಷ್ಟು ಫುಡ್ನ ಮಾಡಿಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು ನೀವು, ನಾನು ಇದನ್ನು ನೀಟಾಗಿ ಅದನ್ನು ಬೇಯಿಸಿ ಒಂದು ಕಡೆ ಎತ್ತಿಟ್ಕೊಂಡು ನೀಟಾಗಿ ತುರ್ಕೊಂಡಿದ್ದೀನಿ. ಪಾತ್ರೆಗೆ ತುರ್ಕೊಂಡಿರುವಂಥ ಹೂಕೋಸನ್ನ ಹಾಕ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಗೆ ನಾನು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟು ಒಂದು 4-5 ಸ್ಪೂನು ಮೈದಾ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ನೀವು ಜಾಸ್ತಿನ ಆ್ಯಡ್ ಮಾಡ್ಬೋದು. ನಾನು ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಒಂದು 4 ಸ್ಪೂನ್ ಅಷ್ಟೇ ಆ್ಯಡ್ ಮಾಡ್ತಾ ಇರೋದು. ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ. 1-2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಕೂಡ ನಾನು ಆ್ಯಡ್ ಮಾಡಿಕೊಂಡೆ. ಮತ್ತು ನಾನು ಎಲ್ಲ ಪೇಸ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ. ಎಲ್ಲ ಮಸಾಲೆ ಪದಾರ್ಥಗಳನ್ನೂ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ ನೋಡಿ. ಅದನ್ನು ಕೂಡ ಇವಾಗ ನೀಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ನೀರನ್ನ ಕೂಡ ಆ್ಯಡ್ ಮಾಡಿಲ್ಲ. ನೀರನ್ನ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲೇ ನಾವು ಕೋಸೆಲ್ಲ ತುರಿದಿರ್ತೀವಲ್ಲ, ಅದೇನೇ ಸ್ವಲ್ಪ ನೀರು ಥರ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿರ್ತೀವಿ. ಮತ್ತು ಮಸಾಲೆನೂ ಕೂಡ ರುಬ್ಕೊಂಡಿರ್ತೀವಲ್ಲ, ಅಲ್ಲೂ ಕೂಡ ನೀರಿನಂಶ ಇರೋದ್ರಿಂದ ನೀರನ್ನ ಹಾಕೋ ಅವಶ್ಯಕತೆ ಇರಲ್ಲ. ನೀಟಾಗಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಂಡು ಬನ್ನಿ. ನೀರು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ, ಅದೇ ಫುಲ್ಲು ನೀರಾಗಿರುತ್ತೆ. ಅದರಿಂದ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ. ನೀರು ಹಾಕೋಬಿಟ್ರೆ ಅದೆಲ್ಲ ಫುಲ್ಲು ತೆಳು ಆಗಿಬಿಡುತ್ತೆ. ನೀಟಾಗಿ ಎಲ್ಲನೂ ಕೂಡ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೋತಾ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹೊರ್ಗಡೆ ಗೋಬಿ ಎಲ್ಲ ತೊಗೊಂಡು ತಿಂತೀರಾ, ಅದು ಎಷ್ಟು ಒಳ್ಳೆಯದು ಹೇಳಿ. ಮನೇಲೆ ಆದಷ್ಟು ಟ್ರೈ ಮಾಡಿ ಮಾಡ್ಕೊತೀನಿ. ಫೈನಲಿ ನಾನು ನಿಂಬೆ ರಸನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕೂಡ ನಾನು ರುಚಿನ ಸರ್ ಶ್ರೀ ರುಚಿ, ಇದು ಹೋಮ್ ಮೇಡ್ ಪೌಡರ್ ಆಗಿರುತ್ತೆ. ಹೋಮ್ ಮೇಡ್ ಗೋಬಿ ಪೌಡರ್. ಇದು ಕೂಡ ನಾನು ಹೋಮ್ ಮೇಡೇ ತರಿಸ್ಕೊಂಡಿದ್ದೆ. ಮನೆಯಲ್ಲಿ ಬೇಕಾದಾಗ ಇದನ್ನು ಗೋಬಿ ಪೌಡರ್ನ ಯೂಸ್ ಮಾಡಿ ನಾನು ಮಾಡ್ತೀನಿ. ತುಂಬಾ ಒಳ್ಳೆ ರಿಸಲ್ಟ್ ಇದೆ ಇದು. ಒಮ್ಮೆ ನೀವು ಕೂಡ ತರಿಸ್ಕೊಳ್ಳಿ. ಹೋಮ್ ಮೇಡ್ ಆಗಿರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ಹಾಕಿ ನಾನು ಫೈನಲಿ ಕಲಸು ಒಂದು 10 ಮಿನಿಟ್ಸು ಎತ್ತಿಟ್ಟೆ. ಈ ಕಡೆ ಕಾಯಲಿಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಇಡ್ತಾ ಇದ್ದೀನಿ ಗ್ಯಾಸ್ ಮೇಲೆ. ಎಣ್ಣೆ ಕಾಯಲಿ ಅಂತ
ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಫ್ರೆಂಡ್ ಆದಷ್ಟು ಮನೇಲೇ ಟ್ರೈ ಮಾಡಿ, ಯಾಕಂದರೆ ಹೊರ್ಗಡೆ ಫುಡ್ಡು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮನೇಲೇ ಆದಷ್ಟು ಹೆಲ್ತಿ ಫುಡ್ನ ಮಾಡ್ಕೊಂಡು ತಿನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು. ಸೊ ಅದರಿಂದ ಆದಷ್ಟು ಔಟ್ಸೈಡ್ ತಿನ್ನೋ ಫುಡ್ನ ಬಿಟ್ಟು ಆದಷ್ಟು ಮನೇಲೇ ಏನು ಬೇಕೋ ಅದನ್ನು ಮಾಡ್ಕೊಂಡು ತಿನ್ನಲಿಕ್ಕೆ ಟ್ರೈ ಮಾಡಿ. ನಾನು ಸಣ್ಣದಾಗಿ ಗೋಬಿ ಥರ ಮಾಡಿಕೊಂಡು ಅದನ್ನು ಎಣ್ಣೆ ಕಾದಿತ್ತು, ಎಣ್ಣೆಗೆ ಬಿಟ್ಟೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಅದು ಆಗಿದೆ ಅಂತ. ತುಂಬಾ ನೀಟಾಗಿ ಬಂತು. ಸೊ ಎಲ್ಲನೂ ಸರ್ವ್ ಮಾಡಿಕೊಂಡೆ ಒಂದು ಬೌಲ್ಗೆ. ಎಲ್ಲನೂ ಮಾಡ್ಕೊಂಡು ತಿಂತಾ ಇರ್ಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಅದು ತುಂಬಾ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಒಮ್ಮೆ ನೀವು ಟ್ರೈ ಮಾಡಿ, ಹೇಗೆ ಟೇಸ್ಟ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಮತ್ತೆ ಒಳ್ಳೊಳ್ಳೆ ವಿಡಿಯೋಯೊಂದಿಗೆ ಬರ್ತೇನೆ, ಮತ್ತೆ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ವಿಡಿಯೋ ತರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್.